बागमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। ಈಗ ವಿಜಯಪುರ ಜಿಲ್ಲೆಯಲ್ಲಿ ACT ಅಂತ ಒಂದು ಸಂಸ್ಥೆ ಮತ್ತು ಲೇಬರ್ ನೆಟ್ ಅಂತ ಒಂದು ಸಂಸ್ಥೆ ಇದನ್ನು ಕೋಆರ್ಡಿನೇಟ್ ಮಾಡ್ತಾ ಇರುವ ಫಾದರ್ ಅವರಿಂದ ನಮಗೆ ಒಳ್ಳೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇವರು ಕೆಲವು ಕಿಟ್ಸನ್ನು ಕೊಡ್ತಾ ಇದ್ದಾರಲ್ಲ, ಥರ್ಮಾಮೀಟರು ಮತ್ತು ಪಲ್ಸ್ ಆಕ್ಸಿಮೀಟರ್ ಇಂಥವು ಏನಿದ್ದು ಅದನ್ನು ನಮ್ಮ ಆಶಾ ಕಾರ್ಯಕರ್ತರಿಗೆ ಕೊಡ್ತಾಯಿದ್ದಾರೆ. ಮುಖ್ಯವಾಗಿ ಕೊಡ್ತಾ ಇರೋದು ಎಷ್ಟು ಜನ ಆಶಾ ಕಾರ್ಯಕರ್ತರಿಗೆ 1800 ಹೋಲ್ ಡಿಸ್ಟ್ರಿಕ್ಟಿಗೆ ಎಂಟೈರ್ ಡಿಸ್ಟ್ರಿಕ್ಟಿಗೆ ಕಿಟ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಥರ್ಮಾಮೀಟರ್ಸ್ ಇದೆ, ಆಮೇಲೆ ಪಲ್ಸ್ ಆಕ್ಸಿಮೀಟರ್ ಇದೆ, ಆಮೇಲೆ ಏನು ಸೋಪ್ಸು, ಸ್ಯಾನಿಟೈಸರ್ ಇತ್ಯಾದಿ ಎಲ್ಲ ಇದಾವೆ ಇದರಲ್ಲಿ. ಅದರ ಜೊತೆಗೆ ಇವರು ಇನ್ನೂ ಬೇರೆ ಹ್ಯೂಮನ್ ರಿಸೋರ್ಸ್ ಕೂಡ ನೀವು ಟ್ರೈನಿಂಗ್ ಕೊಡಲಿಕ್ಕೆ ಮಾಡ್ತಾಯಿದ್ದೀರಿ. ಹ್ಯೂಮನ್ ಡಾಕ್ಟರ್ಸ್ ಕೂಡ ನೀವು ಕೊಡ್ತಾಯಿದ್ದೀರಿ. ಸೊ ಈಗ ಇನ್ನು ಮುಂದಿನ ದಿನಗಳಲ್ಲಿ ಸಂಭವ್ ಫೌಂಡೇಶನ್ನಿಂದ ನಮ್ಮ ಜಿಲ್ಲೆಗೆ ಕೆಲವು ಡಾಕ್ಟರ್ಗಳನ್ನು, ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಗಳನ್ನು, ಕೆಲವು ಅಸಿಸ್ಟೆಂಟ್ಗಳನ್ನು ಕೂಡ ಕೊಡ್ತಾಯಿದ್ದಾರೆ. ಇವರೆಲ್ಲರಿಗೂ ನಾವು ನಮ್ಮ ಕೋವಿಡ್ ಕೇರ್ ಸೆಂಟರ್ಗಳಾಗಲಿ ಅಥವಾ ಟ್ರಯಾಜಿಂಗ್ ಅಂತ ಏನು ಹೇಳ್ತೀವಿ, ಜನರಿಗೆ ಮನೆ ಮನೆಗೆ ಹೋಗೋದು, ಅವ್ರಿಗೆ ಗೈಡ್ ಮಾಡೋದು, ಇನ್ನು ಮುಂದೆ ವ್ಯಾಕ್ಸಿನೇಷನ್ ಮಾಡಿಸೋ ವಿಚಾರಗಳಲ್ಲಿ ಕೂಡ ನಮಗೆ ಭಾಳ ಜನ ಬೇಕಾಗ್ತಾರೆ. ಅದರಲ್ಲಿ ಡಾಕ್ಟರ್ಗಳನ್ನ ಕೊಡೋದು ಇಂಥ ಸಂದರ್ಭದಲ್ಲಿ ಭಾಳ ಅನುಕೂಲ ಆಗ್ತಾಯಿದೆ. ಅವರಿಗೆ ಜಿಲ್ಲಾಡಳಿತದಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಾನು. ಅದರ ಜೊತೆಗೆ ಇವರು ಇವರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕೂಡ ಇವರಿಗೆ ಅಸೋಸಿಯೇಷನ್ ಇದೆ. ಅಲ್ಲಿಂದ ಕೂಡ ನಮಗೆ ಬಹಳಷ್ಟು ಏನು ಇನ್ ಕೈಂಡ್ ಭಾಳ ಸಪೋರ್ಟ್ ಬಂದಿದೆ. ಅದನ್ನು ಕೂಡ ನಾವು ಈಗಾಗಲೇ ಬಳಸ್ತಾ ಇದ್ದೀವಿ. ಆ ಫೌಂಡೇಶನಿಂದ ಕೂಡ ನಮಗೆ ಸುಮಾರು ಜನ, ಅಂದರೆ ಈ ವಿಜಯಪುರ ತಾಲೂಕಿನಲ್ಲಿ THOಗೆ ಅನುಕೂಲ ಆಗೋ ಥರ ಈಚ್ ಆಶಾ ಕಾರ್ಯಕರ್ತರಿಗೆ ಒಬ್ಬ ಅಸಿಸ್ಟೆಂಟ್ನ ಕೂಡ ಕೊಡ್ತಾಯಿದ್ದಾರೆ. ಸೊ ಅದು ನಾವು ಈ ಮನೆ ತಿರುಗಾಡೋದು, ನಾಳೆ ವ್ಯಾಕ್ಸಿನೇಷನ್ ಟೈಮಲ್ಲಿ ಎಲ್ಲ ರಿಸೋರ್ಸಸ್ಸನ್ನು, ಹ್ಯೂಮನ್ ರಿಸೋರ್ಸಸ್ಸನ್ನು ನಾವು ಚೆನ್ನಾಗಿ ಬಳಸ್ಕೊಂಡು ಆ ಪ್ರೋಗ್ರಾಮನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಭಾಳ ಅನುಕೂಲವಾಗಿದೆ. ಥ್ಯಾಂಕ್ ಯು. It's good, very good kits. Kits as well as contact post ಇದು ನಮಗೆ ಸ್ಕ್ರೀನಿಂಗ್. ಇದು ನೋಡಿ ಸರ್, ಡಿಜಿಟಲ್. ಅದನ್ನೇನಿದೆ ಇದು ನೀವು ಬಾಯಲ್ಲಿ ಕೊಡೋದು, ಇಲ್ಲಿ ಕೊಟ್ಟು ನೀವು ಆಲ್ಕೋಹಾಲ್ ವೈಪ್ಸ್ ಕ್ಲೀನ್ ಮಾಡಿ. 900 soap. That is your kit actually. Good. Has got 2 batteries also. Additional batteries. Nice, thank you. Maybe costing around 3,000 each kit. Okay. So well, thank you. Okay. ಓಕೆ, ಡೆಲ್ ಒಂದು ಸಂಸ್ಥೆ ಇದೆ. ಡೆಲ್ ಸಂಸ್ಥೆ ಅಂತ ಅದರಲ್ಲಿ ಬರ್ತಕ್ಕಂಥ ಆ್ಯಕ್ಟ್ಸ್ ಅನ್ನೋದೊಂದು ಸಂಸ್ಥೆ, ಲೇಬರ್ ನೆಟ್ ಅನ್ನೋ ಸಂಸ್ಥೆ. ಈ ಎಲ್ಲ ಸಂಸ್ಥೆಗಳಿಗೆ ಒಂದು ನಮ್ಮದು ಅನೌಪಚಾರಿಕ ಸಂಸ್ಥೆ ಅಂತೇನು ವಿಜಯಪುರದಲ್ಲಿದೆ. ಅದರ ಅಧ್ಯಕ್ಷರು ಫಾದರ್ ಟೇಲರ್ ಅಂತಿದ್ದಾರೆ. ಅವರು ಇವೆಲ್ಲವನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ ನಿರ್ವಹಿಸುತ್ತಿರುವಂಥ 1785ರಿಂದ 1800 ಆಶಾ ಕಾರ್ಯಕರ್ತರಿಗೆ ಒಂದು ಮೆಡಿಕಲ್ ಕಿಟ್ ಕೊಡ್ತಾ ಇದ್ದಾರೆ. ಆ ಕಿಟ್ನಲ್ಲಿ ಒಂದು ಥರ್ಮೋಮೀಟರ್ಗಳಿದ್ದಾವೆ ಮತ್ತು ಸ್ಕ್ರೀನಿಂಗ್, ನಾನ್ ಟಚಬಲ್ ಥರ್ಮೋಮೀಟರ್ ಸ್ಕ್ರೀನಿಂಗ್ ಇದ್ದಾವೆ, ಮತ್ತು ಸೋಪು, N95 ಮಾಸ್ಕು, ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಪಲ್ಸ್ ಆಕ್ಸಿಮೀಟ್ರ್. ಇಷ್ಟೆಲ್ಲ ಕೂಡಿರ್ತಕ್ಕಂಥ ಒಂದು ಕಿಟ್. ಹೀಗೆ 1800 ಕಿಟ್ಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಆಶಾ ಕಾರ್ಯಕರ್ತರಿಗೆ ಸರ್ವೆ ಮಾಡಲಿಕ್ಕೆ ಹೋದಾಗ ಅವರಿಗೆ ತುಂಬ ಅನುಕೂಲ ಆಗ್ತದೆ. ಈಗಾಗಲೇ ನಾವು ಆಶಾ ಕಾರ್ಯಕರ್ತರು ಸರ್ವೆ ಮಾಡ್ತಾ ಇದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಕಿಟ್ನಿಂದ ಅವರಿಗೆ ಸಹಾಯ ಆಗ್ತದೆ. ಜಿಲ್ಲಾಡಳಿತದ ಪರವಾಗಿ ನಾವು ಈ ಮುಂಚೆ ಅವರಿಗೆ ಇದರಲ್ಲಿ ಕಿಟ್ ಕೊಟ್ಟಿದ್ದೀವಿ. ಸೊ ಇದು ಮತ್ತೊಂದಿಷ್ಟು ಅವರಿಗೆ ಸಹಾಯ ಆಗ್ತದೆ.
ಇದು ಒಂದು ಕಡೆ. ಇನ್ನೂ ಒಂದು ಕಡೆ ಅವರು ಸಂಭವ ಫೌಂಡೇಶನ್ ಸಂಸ್ಥೆಯಿಂದ ಒಟ್ಟು ವಿಜಯಪುರ ಜಿಲ್ಲೆಗೆ 5 ಮಂದಿ ವೈದ್ಯರು MBBS ಬಾರ್ BAMS ವೈದ್ಯರು ಕೊಡ್ತಾರೆ ಮತ್ತು 20 ಸ್ಟಾಫ್ ನರ್ಸ್ಗಳನ್ನು ಕೊಡ್ತಾ ಇದ್ದಾರೆ, 20 ಗ್ರೂಪ್ ಡಿಗಳನ್ನು ಕೊಡ್ತಾ ಇದ್ದಾರೆ. ಇವರನ್ನು ಕೂಡ ನಾವು ಅವರು ವಿಜಯಪುರ ತಾಲೂಕಿಗೆ ಕೊಡ್ತಾ ಇರೋದ್ರಿಂದ ವಿಜಯಪುರ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಇವರನ್ನು ಒಪ್ಪಿಸಿ ಇವರನ್ನು ಕೂಡ ಸರ್ವೆ ಟೆಸ್ಟಿಂಗ್ ಈ ಕಾರ್ಯದಲ್ಲಿ ನಾವು ತೊಡಗಿಸ್ಕೋತೀವಿ. ಅವರಿಂದ ಕೂಡ ನಮಗೆ ಸಹಾಯ ಆಗಿದೆ. ಇಬ್ಬರಿಗೆ ಫಾದರ್ ಟೇಲರ್ ಅವರಿಗೂ ಮತ್ತು ದಫೇದಾರ್ ಅವರಿಗೂ ನಾನು ಸುತಾರ್ ಅವರಿಗೂ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಈಗ ಬರೋದು 3ನೇ ಅಲೆ ಬರ್ತಾವೆ ಅಂತ ಹೇಳ್ಯಾರ, ಆಮೇಲೆ ಮಕ್ಕಳಿಗೆ ಭಾಳ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಯಾರ. ನೀವೇನು ತಯಾರಿ ಮಾಡ್ತೀರಿ? ಇಲ್ಲ, ನಾವು ಅದರ ಬಗ್ಗೆ ಜಿಲ್ಲಾ ಆಡಳಿತ ಪರವಾಗಿ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ. ಜಿಲ್ಲಾಡಳಿತ ಪರವಾಗಿ ಸಂಭವನೀಯ 3ನೇ ಅಲೆಗೋಸ್ಕರ ನಮ್ಮ ಜಿಲ್ಲಾಡಳಿತ ಪರವಾಗಿ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಮತ್ತು ಮೊನ್ನೆ ಈಗ 4-5 ದಿವಸಗಳ ಹಿಂದೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳ ತಜ್ಞ ವೈದ್ಯರನ್ನು ಕರೆದಿದ್ದೀವಿ. ನಾವು ಮಾನ್ಯ DC ಸರ್ ಅಧ್ಯಕ್ಷತೆಯಲ್ಲಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯರನ್ನು ಕರೆದು 3ನೇ ಸಂಭವನೀಯ ಅಲೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿಗೆ ಒಂದು ತೊಂದರೆ ಆದರೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಎಲ್ಲ ಚಿಕ್ಕ ಮಕ್ಕಳ ತಜ್ಞ ವೈದ್ಯರ ಅಭಿಪ್ರಾಯವನ್ನು ಕೂಡ ಮಾನ್ಯ ನಮ್ಮ DC ಸರ್ ಪಡೆದಿದ್ದಾರೆ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದೀವಿ. DC ಸರ್ ನೇತೃತ್ವದಲ್ಲಿ ಎಲ್ಲ ಅರೇಂಜ್ಮೆಂಟ್ ಆಗಿದೆ. एक कोऑर्डिनेटर जो उनका जो एक तालमेल यहाँ पर लगा हुआ है, और फादर और उनके तमाम जो साथी हैं, शकील सुतार हैं और दफेदार सर हैं, अडियोपा सालगार हैं और इब्राहिम मड़गी साहब हैं, तो इन तस्लीम हैं, तो इन तमाम के सहयोग से जो है ये एक बहुत बड़ा काम हो रहा है. जो 1800 से ज़्यादा जो कार्यकर्ताओं को एक मेडिकल किट जो DC साहब के हाथों आज दिया गया है. तो हमारे साथ फादर भी मौजूद हैं, आइए इन्हीं से जानते हैं. पिछले 1 साल से ये सब जो लोग आप लोगों को इधर दिखाई दे रहे हैं, सब लोगों ने अपना टाइम, एनर्जी, अपना रिसोर्सेस जो है, पैसा है, ये सब लगा के बीजापुर के लोगों की भलाई के बारे में सोचा है. और इसकी वजह से पिछले साल अलामीन दवाखाने में एक कोविड केयर 2 बोल के एक कोविड केयर सेंटर था. ऑलमोस्ट एक 400 से भी ज़्यादा पेशेंटों को अच्छी तरह से ट्रीटमेंट देके घर भेजा दिया गया था. इस बार भी उसी हिसाब से सब लोगों ने एक टीम वर्क किया है, और इस टीम वर्क की वजह से लोगों को मेडिकल अस्पताल में ट्रीटमेंट दिया गया है, ऑक्सीजन का सप्लाई किया गया है, खाने का इंतज़ाम किया गया है, मेडिसिनों का इंतज़ाम किया है, रेमडेसिविर और जो चाहिए था, जो गरीब थे उनको फ्री में उसका मेडिसिन का इंतज़ाम वगैरह किया गया था. इसी हिसाब से इस साल हम लोगों ने सोचा कि जो रिसोर्सेस बाहर से भी आ सकते हैं, जो ऑर्गेनाइज कर सकते हैं, वो रिसोर्सेस को लेके हम लोग आगे बढ़ सकते हैं. तो इस वजह से हम लोगों ने पहले लेबर नेट संस्था से हम लोगों ने बातचीत की थी. उनकी वजह से आज एक डेल फाउंडेशन की तरफ से एक्ट ग्रांट बोल के एक संस्था है, उसके बाद लेबर नेट और उसके साथ जो संस्थाएं हैं उनके वजह से पहले हिस्से में जो इनको जो मेडिकल किट्स जो दिया गया है वो किट्स का इंतज़ाम हुआ था. दूसरा प्रोजेक्ट उन लोगों ने लेबर नेट की तरफ से संभव फाउंडेशन के वजह से हम लोगों का दूसरा प्रोजेक्ट जो मिला है, वो प्रोजेक्ट की वजह से बीजापुर को 5 डॉक्टर्स लोग, 20 नर्सेस, 20 कोऑर्डिनेटर्स और उसके बाद एडिशनल हेल्प बोल के और एक 20, ऑल टुगेदर 65 लोगों का एक्स्ट्रा एडिशनल इंतज़ाम हेल्थ सेक्टर के जो 6 अर्बन PHCs है और 4 रूरल PHCs जो हैं, तो इन सब को मिलने वाला है. क्या हो सकता है जो जब सरकार के साथ हम लोग भागीदार हो सकते हैं, जो पार्टनरशिप जो बनता है, लोगों की भलाई के लिए ये सब काम हो रहा है. और ये एक आदमी, एक संस्था ऐसा नहीं हो रहा है, ये सब लोग साथ में मिलके जो हमारी जो जिम्मेदारियां हैं हम सब लोग निभा रहे हैं. इसमें अभी हम लोग साथ में हैं, अभी आपने माइक मुझे दिया गया है, मैं बोल रहा हूँ. इधर जो ये सब लोग हैं जो क्या बोलते हैं, ಕನ್ನಡದಲ್ಲಿ ಒಂದು ಮಾತಿದೆ, ತೆರೆಮರೆಯ ಕಾಯಿ ಅಂತ ಹೇಳ್ತಾರೆ. ಇವರು ಯಾರಿಗೂ ಕಾಣಿಸೋದಿಲ್ಲ, ಆದರೆ ಎಲ್ಲರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. पर्दे के पीछे जो लोग रह के अपना काम सब कर रहे हैं. सो मुझे लगता है एक
तत्काली इतने ही लोग नहीं, और भी लोगों को साथ में आना पड़ेगा, क्योंकि जो बीमारी के विरोध में हम लोग काम कर रहे हैं, जो बीमारी के विरोध में हम सब लोग हैं, लोगों की भलाई के लिए हम लोग सोच रहे हैं, ऐसी सोच और भी बढ़नी चाहिए। इधर एक कौम के लोग नहीं हैं, सब लोग साथ में मिल के काम कर रहे हैं। ऐसा काम और भी ज़्यादा बढ़ना चाहिए और लोगों को भलाई होना बहुत ज़रूरी है। ये बात हमारी तरफ से। तो आपने देखा कि जो पिछले साल से कोरोना की लहर जो पिछले साल से आई थी, तो उसमें जो है अपना तन मन धन सब जो है लोगों की खिदमत में लगाकर एक वायरस जो है कोरोना की जंग जीतने में इनका एक बहुत बड़ा हाथ रहा है। जैसे फादर हैं और उनकी पूरी टीम है, और अडियोप्पा सालगर जो है हमारे साथ यहाँ पर मौजूद हैं, आइए उन्हीं से भी जानते हैं। ಬಂಧುಗಳೇ, ಇವತ್ತು ದೇಶ ಕೊರೋನಾ ಮಹಾಮಾರಿಯಿಂದ ತತ್ತರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಂಭವ್ ಫೌಂಡೇಶನ್ ಇರ್ಬೋದು, ಅಥವಾ ನಮ್ಮ ಟೈಲರ್ ಫಾದರ್ ಅವರ ನೇತೃತ್ವದಲ್ಲಿ ಇದ್ದಂಥ ಎಲ್ಲ ಬಳಗ ನಮ್ಮದು ಭಾಳ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಜಾಪುರದಲ್ಲಿ ಒಂದು ಸರ್ಕಾರದ ಸಹಯೋಗದಲ್ಲಿ ಸರ್ಕಾರಕ್ಕೆ ಒಂದು ಸಹಕಾರ ಕೊಡುವುದರ ನಿಟ್ಟಿನಲ್ಲಿ ಇವತ್ತು ಎಲ್ಲರೊಂದಿಗೆ ನಾವು ಈ ಒಂದು ಸಹಕಾರದ ಒಂದು ಮನೋಭಾವನೆ ಇಟ್ಕೊಂಡು ಒಂದು ಆಶಾ ಕಾರ್ಯಕರ್ತರಿಗಾಗಲಿ ಅಥವಾ ಇನ್ನೂ ಹೆಚ್ಚಿಗೆ ಬೇಕಾದರೆ ಯಾವ್ಯಾವ ಈ ಕೊರೋನಾದಿಂದ ತತ್ತರಿಸ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಸಹಾಯನ ತೋರಲಿಕ್ಕೆ, ಸಹಾಯ ಅಂದರೆ ಏನು, ಎಲ್ಲ ರೀತಿಯಿಂದ ಒಂದು ತನು ಮನ ಧನ ಎಲ್ಲ ಒಂದು ಆಹಾರ ಕಿಟ್ಟನ್ನು ಕೊಡೋ ಮುಖಾಂತರ ಸಹಾಯ ಮಾಡ್ತಾ ಬಂದಂಥ ಒಂದು ಸಂಸ್ಥೆ. ಅದರೊಂದಿಗೆ ಇಡೀ ಬಿಜಾಪುರ ಜಿಲ್ಲೆ ಇದ್ದೇವೆ, ಎಲ್ಲ ಸಂಘಟನೆಗಳು ಅವ್ರ ಜೊತೆ ಇದ್ದೇವೆ. ಇದು ಭಾಳ ಮಾನವೀಯತೆಯನ್ನು ಮೆರೆಯುವಂಥ ಇದು ಕೆಲಸ ಭಾಳ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇಂಥ ಅದ್ಭುತವಾದಂಥ ಈ ಒಂದು ಕೆಲಸ ಮಾಡ್ತಿದ್ದಾರೆ, ಇವರೆಲ್ಲರ ಸಹಕಾರ ಕೊಡಬೇಕು. ನಾವು ಇಂಥವ್ರಿಗೆ ನಾವು ಈ ಏನು ಕೊರೋನಾ ಸಂದರ್ಭದಲ್ಲಿ ಯಾರು ಇವತ್ತು ಸಂದರ್ಭ ನೋಡಿದ ಬಿಜಾಪುರದಲ್ಲಿ ನಾವು ಎಂದೂ ಹಿಂದೆಯಿಂದ ನೋಡುತ್ತಿಲ್ಲ, ಹಿಂದೆ ಆಗಿದೆ ಅಂತ ಹೇಳಿದ್ದಾರೆ, ಇತಿಹಾಸದ ನಾವು ನೋಡಿಲ್ಲ, ಆದರೆ ಕೇಳಿದ್ದೇವೆ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸಹಾಯ ಮಾಡುವ ಕೈಗಳು ಮುಂದೆ ಬರ್ತಾವಂದರೆ ಭಾಳ ಮಾನವೀಯತೆಯನ್ನು ಮೆರೆದಂಥ ಇವರೇ ದೇವರಂತ ನಾವು ನಂಬಬೇಕಾಗ್ತೈತಿ. ಇವತ್ತು ಆ ದೇವ್ರ ರೂಪದಲ್ಲಿ ಬಂದು ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಗಳಿರಲಿ ಯಾವ ಇರಲಿ ಅವೆಷ್ಟೇ ಸಹಾಯ ಮಾಡಿದ್ರು ಸಹಿತ ಸಹಕಾರ ಎಂಬುದು ಒಂದು ದೃಷ್ಟಿ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಬೆಂಬಲ ಇದೆ, ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಕೇವಲ ನಾವಷ್ಟು ನೆಪ ಮಾತ್ರಕ್ಕೆ ಇಲ್ಲಿ ಸೇರಿ ನಾವು ಇದನ್ನು ಮಾಡ್ತಾ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆ ಇದ್ದಂಥ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಇದ್ದಾವೆ, ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ, ಎಲ್ಲರ ಜೊತೆ ನಾವು ಇದ್ದೇವೆ ಅನ್ನೋದು ಒಂದು ದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. शकील सुता, ये जो फादर टीओ हैं, इनका काम कई सालों से चला है, ये आज पब्लिक में आए हैं. इस बार हमसे भी राब्ता हुए हो तो हमको बताए, सब मिल के हम काम करेंगे. वो HIV पेशेंट का है इनका, और यतीमों का, बेवाओं का बहुत सा बड़ा काम चल रहा है फादर का. इस साल हम उनके साथ जुड़े हैं. हम जुड़े हैं, एडप्पा सालगर हैं, इब्राहिम मड़गी हैं, सैयद तनवीर पीरा हाशमी हैं, इकबाल दफ़ेदार साहब हैं, हमीद मुशरीफ साहब हैं. ये सब टीम मिला के जब भी ऐसा काम आता है सब मिला के हम काम करने का फ़ैसला करें. जब भी ऐसा कोई आए तो हम सब मिला के निकलते हैं इस काम में. तो फादर और उनकी तमाम जो एक्टिव टीम है, तो उन तमाम को साथ लेकर वो एक बहुत बड़ा कदम आज उठाए हैं, और आशा कार्यकर्ताओं को पूरे ज़िले भर में वो मेडिकल किट तकसीम करेंगे. और आने वाले दिनों में जो कोविड की तीसरी लहर भी आने वाली है, यानी एक्सपर्ट के हिसाब से अगर आई तो भी उसका वो जो है डट कर मुकाबला करने की वो तैयारी भी कर रहे हैं. और हम भी चाहेंगे आप सेफ रहें, घर में रहें, और सरकार के आदेश का पालन करें, मास्क लगाएं और 2 गज की दूरी बनाए रखें. कैमरामैन सद्दाम के साथ मैं खुर्शीद आलम, 4TV न्यूज़, बीजापुर. अस्सलाम वालेकुम. मैं डॉक्टर नौशाद मड़गी हॉस्पिटल की जानिब से हम लोग पिछली बार जो हमारा क्लिप दिए थे, कोरोना वार्ड शुरू किए थे हम लोग हमारे मड़गी हॉस्पिटल के यहाँ एक ब्रांच बना के. आप सब लोगों का बहुत अच्छा सपोर्ट रहा, बहुत सक्सेसफुल रहा हमारा कोरोना की सर्विस.
और कई पेशेंट को हम लोग उससे बहुत ज़्यादा फ़ायदा उठाए पेशेंट्स हमारे यहाँ से। तो आप सब लोगों का एक तो शुक्रगुजार अदा करते हुए हम लोग आज ये अनाउंस करना चाह रहे हैं कि 1 तारीख से 1 जून से हमारा कोरोना का वार्ड हम बंद किए हैं। अभी कोरोना के पेशेंट्स भी कम हो चुके हैं। ये बहुत बड़ी बात है, अल्लाह का फजल है कि कोरोना अभी ख़त्म हो चुका है बीजापुर से, और इसीलिए हम लोग कोरोना का वार्ड बंद कर चुके हैं। तो हमारा अभी जैसे पहले चलता था पीडियाट्रिक बच्चों का और औरतों का, ये दोनों सर्विस चालू हैं जो चलते रहेंगे। और आप सब लोग बिन डर बगैर खौफ के कोरोना के हमारे यहाँ बिल्कुल आके हमारे सर्विसेज का भरपूर फायदा उठाएं। तो यहाँ बिल्कुल कोरोना की सर्विस नहीं रहेगी, सिर्फ बच्चों का और औरतों की सर्विस चालू रहेगी। तो बिल्कुल कोरोना का सोच के डरने की जरूरत नहीं है। कोरोना का एकदम स्ट्रिक्ट प्रिकॉशंस लेते हुए हम लोग फिर बच्चों का और औरतों का सर्विस शुरू किए हैं। आप लोगों से गुजारिश है जितना हो सके हमारे खिदमत का मैक्सिमम ज़्यादा से ज़्यादा फायदा उठाएं।